ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೊರಗಡೆ ತುಂಬ ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಎಷ್ಟು ಬಿಸಿಲಿದೆ. ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ? ಟ್ರಿಪ್ಪಿಂದ ಬಂದಮೇಲೆ ಮನೆ ಕೆಲಸ, ಮನೆ ಕ್ಲೀನ್ ಮಾಡೋದು ಇದೇ ಆಗೋಗಿತ್ತು. ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ? ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಪ್ಪ ಅಂದ್ಕೊಂಡೆ. ಸೊ ಅಪ್ಪ ಅಥವಾ ನನ್ನ ತಮ್ಮ ಯಾರಾದರೂ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ಊರಲ್ಲಿ 5 ವರ್ಷಕ್ಕೊಂದ್ಸಲ ಅಥವಾ 3 ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ ಇದು, ಓಕೆನಾ? ನಾನು ಈ ಹಬ್ಬ ನೆನೆಸ್ಕೊಂಡ್ರೆ ಏನಪ್ಪ ಅಂತ ಹೇಳಿದ್ರೆ, ಮಹಿನ ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಮುಂದೆ ನಿಲ್ಲಿಸಿದ್ದು ಹಬ್ಬದ ದಿನ ಇದು. ಸೊ ಇವತ್ತಲ್ಲ, ಆ್ಯಕ್ಚುಲಿ ಈ ಹಬ್ಬದ ಪ್ರೋಸೆಸ್ ಏನಿದೆ ಆ ಟೈಮಲ್ಲಿ, ಅಂದರೆ ಹಬ್ಬದ್ದು ಊರಹಬ್ಬ ಅಂತಾರೆ ಗೊತ್ತಾ? 3 ವರ್ಷಕ್ಕೊಂದ್ಸಲ ಮಾಡ್ತಾರೆ, ಒಬ್ಬೊಬ್ಬರು 5 ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾನು ಲವ್ ಮಾಡ್ತಾ ಇರೋ ಹುಡುಗ ಅಲ್ವಾ. ಸೊ ಮಹಿನ ಆವಾಗ ಕರ್ಕೊಂಡು ಹೋಗಿ ನನ್ನ ಫ್ಯಾಮಿಲಿ ಮುಂದೆ ನಿಲ್ಲಿಸಿದ್ದು. ಆ್ಯಂಡ್ ನಮ್ಮ ಮನೆಗೆ ಫಸ್ಟ್ ಟೈಮ್ ಮಹಿನ ಆವಾಗ ಇನ್ವೈಟ್ ಮಾಡಿದ್ದು. ಸೊ ಅದಾಗಿತ್ತು. ಇದೆಲ್ಲ ಒಂಥರ ಚೆನ್ನಾಗಿದೆ ಮೆಮೊರೀಸ್. ಹಬ್ಬ ಬಂದ ತಕ್ಷಣ ಅದು ನೆನಪಾಗ್ತಾಯಿತ್ತು. ಸೊ ಹಬ್ಬಕ್ಕಿಂತ ಮುಂಚೆ ಏನು ಮಾಡ್ತಾರೆ ಊರಲ್ಲಿ, ನಮ್ಮದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ, ಅಂದರೆ ಊರಲ್ಲಿ. ಸೊ ಆ ಊರಲ್ಲಿ ಫಸ್ಟು ಆ ದೇವರಿಗೆ ಪೂಜೆ ಮಾಡ್ತಾರೆ. ಪೂಜೆ ಅಂದರೆ ಅನ್ನದಾನದ ಥರ, ಹೋಮ ಅದನ್ನೆಲ್ಲ ಮಾಡಿಬಿಟ್ಟು ಅನ್ನದಾನದ ಥರ ಇಟ್ಕೊಂಡಿರ್ತಾರೆ. ಸೊ ಈಗ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಅಪ್ಪ ತಪ್ಪರೆ ನನ್ನ ತಮ್ಮ ಇದರಲ್ಲಿ ಯಾರಾದರೂ ಒಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ಆ ದೇವ್ರಿಗೆ ಪೂಜೆ ಎಲ್ಲ ಆದಮೇಲೆ 2 ಡೇಸ್ ಬಿಟ್ಕೊಂಡು, ಅಂದರೆ 2 ಡೇಸ್ ಆದಮೇಲೆ ಹಬ್ಬ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೇಳೋದು ಗೊತ್ತಾಗ್ತಾಯಿಲ್ಲ. ಸೊ ಆ ದೇವ್ರಿಗೆ ಪೂಜೆ ಮತ್ತು ಏನಂತಾರೆ ಅನ್ನದಾನ ಎಲ್ಲ ಆದಮೇಲೆ 2 ಡೇಸ್ ಬಿಟ್ಕೊಂಡು ಹಬ್ಬ. ಸೊ ಓಕೆನಾ? ಒಟ್ಟು 3 ಡೇಸ್ ಹಬ್ಬ ಅಂತಲೇ ಅಂದ್ಕೊಳ್ಳಿ. ಸೊ ನಮ್ಮ ಚಿನ್ನು ನಮ್ಮ ಮನೆಗೆ ಬಂದಿದ್ದಾಳಲ್ಲ, ಚಿನ್ನುಗೆ ನಾನೇ ರೆಡಿ ಮಾಡಿದ್ದು. ಅಂದರೆ ಅವಳಿಗೆ ಪುಡಿ ಕೂದಲಿದೆ ಅಲ್ಲ, ಅದು ಹಿಂಗೆ ಬರ್ತಾ ಇರುತ್ತೆ, ಅದಕ್ಕೇನಾದ್ರು ಮಾಡಬೇಕು. ಸೊ ಅವಳು ಯಾವ ರೀತಿ ಕಾಣಿಸ್ತಾಳೆ ತೋರಿಸ್ತೀನಿ. ಬಾ ಚಿನ್ನು, ಕಾಮ್. ನೋಡಿ ನಮ್ಮ ಚಿನ್ನು ಹೇಗೆ ಕಾಣಿಸ್ತಾ ಇದ್ದಾಳೆ, ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ಚಿನ್ನು. ಕೈಗೆ ಬಳೆ ಹಾಕ್ಕೊಂಡು ತೋರಿಸು ಚಿನ್ನು ಬಳೆ. ಈ ಟರ್ನಾಗು ಟರ್ನ್. ಸೊ ಅವಳಿಗೆ ಈ ರೀತಿ ಜಡೆ ಹಾಕಿದ್ದೀನಿ. ಟರ್ನ್. ಹಾಯ್ ಮಾಡು. ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು? ಇಷ್ಟ ಆಯಿತಾ ನಿಂಗೆ? ಇಷ್ಟ ಆಯಿತಾ? ಅವಳು ಮಾತಾಡ್ತಾ ಇಲ್ಲ, ಅಂತವಳೆ. ಆ್ಯಂಡ್ ನಾನು ಇದನ್ನು ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ ಈ ಬ್ಯಾಂಗಲ್ನ ತೊಗೊಂಡಿದ್ದು. ಸೊ ಬ್ಯಾಂಗಲ್ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು, ಹಂಗಾಗಿ ಈ ಕುರ್ತಿಗೆ ನಾನು ಈ ಬ್ಯಾಂಗಲ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಬ್ರೇಸ್ಲೆಟ್ ಹಾಕ್ಕೊಳ್ತಾ ಇದ್ದೆ, ಒಂದು ಕೈಲಿ ವಾಚ್ ಮತ್ತು ಇನ್ನೊಂದು ಕೈಲಿ ಬ್ರೇಸ್ಲೆಟ್ ಹಾಕ್ಕೊಳ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ, ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಬ್ಯಾಂಗಲ್ನ ಹಾಕ್ಕೊಂಡಿದ್ದೀನಿ. ಬ್ಯಾಂಗಲ್ನ ವೇರ್ ಮಾಡಿದ್ದೀನಿ. ಇಲ್ಲಿ ನೋಡಿ ನನ್ನ ಪುಡಿ ಕೂದಲುಗಳು ಹೆಂಗೆ ಬರ್ತಿದೆ. ಇಲ್ಲಿ ಪಿನ್ ಹಾಕಿದ್ದೀನಿ, ಏರ್ ಪಿನ್ನು, ಆದರೂ ಕಳ್ಕೊಂಡು ಬರ್ತಾಯಿದೆ. ನನ್ನ ಕೂದಲು ಏನು ಗೊತ್ತಾ, ಒಂದೊಂದು ಸಲ ಫುಲ್ ನೈಸ್ ಇರುತ್ತೆ, ಇನ್ನೊಂದು ಸಲ ಫುಲ್ಲು ಏನಂತಾರೆ ಓಲ್ಟಾಗಿರುತ್ತೆ. ಇವತ್ತು ಫುಲ್ ನೈಸ್ ಇದೆ ಕೂದಲು. ಏನಾದರೂ ಹಾಕಿದ್ರೆ ಜಾರ್ಕೊಂಡು ಬಿಡುತ್ತೆ. ನೋಡಿ ಜಡೆ ಎಷ್ಟು ಟೈಟಾಗಿ ಎಣ್ದಿದ್ದೆ, ಆಗಲೆಲ್ಲ ಲೂಸಾಗಿ ಕಳ್ಕೊತಾ ಇದೆ. ಇಶಾಂತ್ ಏನು ಮಾಡ್ತಿದ್ದಾನೆ ಗೊತ್ತಾ, ಮಲ್ಕೊಂಡಿದ್ದಾನೆ ಅವನು. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಆ್ಯಂಡ್ ಮಹಿ ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಬರ್ತಾಯಿಲ್ಲ. ಮತ್ತು ಅಕ್ಕ ಕೂಡ ಬರ್ತಾಯಿಲ್ಲ. ಅಕ್ಕ ಈಗ ಕೆಲಸಕ್ಕೆಲ್ಲ ಸೇರಿಕೊಂಡಿದ್ದಾಳೆ. ಅವಳದು ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಮುಗೀತಲ್ಲ. ಸೊ ಪಾರ್ಲರಲ್ಲಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ಇರಲಿ ಅಂತ ಹೇಳಿ ಅಲ್ಲಿಗೂ ಕೂಡ ಜಾಯ್ನ್ ಆಗಿದ್ದಾಳೆ ಈಗ. ಸೊ ಹಂಗಾಗಿ ಇವಾಗ ಅಕ್ಕನೇ ಬಂದು ಸೊ ನಮ್ಮ ಚಿನ್ನುಗೆ ಈ ಬಟ್ಟೆನ ಕೊಟ್ಬಿಟ್ಟು ಹೋಗಿದ್ದು. ಜಸ್ಟ್ ಹೋದ್ಲು ಅವಳು ಕೂಡ. ಸೊ ಅವಳು ಬರ್ತಾಯಿಲ್ಲ, ಹಬ್ಬಕ್ಕೆ ಬರ್ತಾರೆ. ನಾವು ಇವತ್ತು ಹೋಗ್ತಾಯಿದ್ದೀವಿ ಟೆಂಪಲ್ಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ರಿಟರ್ನ್ ನಾನು ಮನೆಗೆ ಬರ್ತೀನಿ.
ಸೊ ಹಬ್ಬದ ದಿನ ಹೋಗ್ತೀನಿ, ಓಕೆನಾ. ಓ ಅಲ್ಲಿಂದ ಹೋಗೋದು ನಾವು ನಮ್ಮೂರಿಗೆ. ಆ ರೋಡ್ ಏನು ಕಾಣಿಸ್ತಿದೆ ಅಲ್ಲಿಂದ ಹೋಗೋದು. ಕಾಣಿಸ್ತಿದೆ ರೋಡು? ಕಾಣಿಸ್ತದೆ ಚಿನ್ನು ರೋಡು? ಹಳ್ಳಿ ಮರ ಏನು ಕಾಣಿಸ್ತಿದೆ ಆ ರೋಡು. ಆ ರೋಡಲ್ಲಿ ಹೋಗೋದು ನಾವು ನಮ್ಮೂರಿಗೆ ಅಲ್ವಾ. ಯಾವೂರು ನಮ್ಮದು? ಬೊಮ್ಮಶ್ನಳ್ಳಿ. ತುಂಬ ಜನ ಕೇಳ್ತಾ ಇರ್ತೀರಾ ಯಾವೂರು ನಿಮ್ಮದು, ನಿಮ್ಮ ಅಪ್ಪ ಅಮ್ಮ ಅವ್ರ ಊರು ಯಾವುದು ಅಂತ. ನಮ್ಮದು ಮಂಚನಬೆಲೆ ಸೈಡು ಬೊಮ್ಮಶ್ನಳ್ಳಿ ಅಂತ, ಅದು ನಮ್ಮೂರು. ಆ್ಯಂಡ್ ನಾನು ಮದುವೆಯಾಗಿ ಬಂದಿರೋದು ರಾಮನಗರ, ಓಕೆನಾ. ಯಾವುದು ಅದು? ಅಜ್ಜಿ ಊರು ಬೆಟ್ಟನಾ? ಅದು ಊರಿಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಆ ಬೆಟ್ಟ, ಅದು ಹಳ್ಳಿ ಮಳದಲ್ಲಿ ಇರುತ್ತಲ್ಲ ಆ ಬೆಟ್ಟ. ನಮ್ಮೂರು ಬೆಟ್ಟ ಇಲ್ಲಿ ಮರೆಯಾಗಿದೆ, ಈ ಕಡೆ ಮರೆಯಾಗಿದೆ, ಕಾಣಿಸೋದಿಲ್ಲ. ಹತ್ರ ಹೋದಾಗ ಸಿಗುತ್ತೆ ಬೆಟ್ಟ. ಏನು ಗೊತ್ತಾ, ರಾಮನಗರದಲ್ಲಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಸುತ್ತ ಬೆಟ್ಟ, ಮಧ್ಯ ನಾವಿದ್ದೀವಿ ಆ ಥರ. ಎಲ್ಲಿ ನೋಡಿ ನೋಡಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ, ಝೂಮಲ್ಲೇ ತೋರಿಸ್ತೀನಿ ನೋಡಿ. ಎಲ್ಲಿ ನೋಡಿದ್ರು ಬೆಟ್ಟ. ಇಲ್ಲೆಲ್ಲ ಬೆಟ್ಟ ಇದೆ, ಅದು ಬಿಲ್ಡಿಂಗ್ಸ್ ಮರೆಯಾಗಿದೆ. ಆ್ಯಂಡ್ ಇಲ್ಲೂ ಬೆಟ್ಟ, ರಾಮದೇವ್ರ ಬೆಟ್ಟ. ಬೆಟ್ಟ ಬೆಟ್ಟ ಎಲ್ಲ ಕಡೆ ಬೆಟ್ಟ ಇದೆ. ಆ್ಯಂಡ್ ಇಲ್ಲಿ ಟರ್ನ್ ಇಲ್ಲೂ ಬೆಟ್ಟ ಇದೆ. ಈ ಕಡೆ ನಮ್ಮ ಮನೆ ಅಡ್ಡ ಇದೆ. ಸೊ ಆ್ಯಕ್ಚುಲಿ ಈ ಸೈಡೆಲ್ಲ ಫುಲ್ ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ನಾವಿದ್ದೀವಿ. ಯಾರು ಬರ್ತಾರೋ ಅವಾಗ ಅವ್ರ ಜೊತೆಲಿ ಹೋಗೋಣ. ಏನು ಯಾರು ಬರಲಿ. ನಮ್ಮ ಚಿನ್ನು ಇರೋದಕ್ಕೆ ನಮ್ಮ ಲಿಶಾಂತು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಅಲ್ವಾ ಚಿನ್ನು. ಇಲ್ಲಿ ವೇಲ್ ಬಿದ್ದೋಗುತ್ತೆ ಚಿನ್ನು, ವೇಲ್ ಬಿದ್ದೋಗುತ್ತೆ. ಎಷ್ಟು ಚಿಕ್ಕ ಇದೆ ನಮ್ಮ ಚಿನ್ನು ಇರೋದಕ್ಕೆ. ಅವನು ಚೆನ್ನಾಗಿ ಆಟ ಆಡಿಕೊಂಡು ನಿದ್ದೆನೇ ಮಾಡ್ತಾಯಿಲ್ಲ ಆ್ಯಕ್ಚುಲಿ ಅವನು, ಅಲ್ವಾ ಚಿನ್ನು. ಇವಾಗ ಸ್ವಲ್ಪ ಮಲಗಿದ್ದಾನೆ, ಬೆಳಗ್ಗೆ ಬೇಗ ಎದ್ದೊಳ್ತಾನೆ ಅವ್ರ ಜೊತೆ ಆಟ ಆಡೋದಕ್ಕೆ. ಈಗ ಸ್ವಲ್ಪ ಮಲ್ಕೊಂಡಿದ್ದಾನೆ. ಅಪ್ಪ ಶೆಕೆ, ಬಾ ಚಿನ್ನು ಒಳಗಡೆ ಹೋಗೋಣ. ಏನು ಮಾಡ್ತಿದ್ಯಾ ಚಿನ್ನು? ನನ್ನ ವೀಡಿಯೋಸ್ನ ನೋಡ್ತಿದ್ಯಾ? ಅದು ಎಡಿಟ್ ಮಾಡಿರೋದು ಚಿನ್ನು, ಮೈ ಪಪ್ಪ. ಅವಳು ನನ್ನ ವೀಡಿಯೋಸ್ ನೋಡ್ಕೊಂಡು ಕೂತಿದ್ದಾಳೆ, ರೀಲ್ಸ್ ವೀಡಿಯೋಸ್ನ. ಯಾವ ಥರ ಇರು, ಅದು ಎಡಿಟ್ ಮಾಡಿರೋದು ಚಿನ್ನೋದು, ನಾನಲ್ಲ. ಆ ವಿಡಿಯೋಗೆ ನನ್ನ ನನ್ನದು ಫೇಸ್ನ ಹಾಕಿದ್ದಾರೆ. ನಾನದು ಚೆನ್ನಾಗಿದ್ದೀನಾ? ನನ್ನ ವೀಡಿಯೋಸ್ ನೋಡ್ತಾ ಕೂತಿದ್ದಾಳೆ. ಮಾಯಿ ಚಿನ್ನು ಬಂದಿದ್ದಾಳಲ್ಲ ಅಂತ ಹೇಳಿ ತಿಂಡಿಗಳು ತಂದಿದ್ರು. ಸೊ ಅದರಲ್ಲಿ ಹನಿ ಕೇಕ್ 4 ಹನಿ ಕೇಕ್ ತಂದಿದ್ರು. ನಾವು ಆಲ್ರೆಡಿ 3 ಹನಿ ಕೇಕ್ನ ಖಾಲಿ ಮಾಡಿದ್ದೀವಿ. ಸೊ ಇನ್ನೂ ಅಪ್ಪ ಬಂದಿಲ್ವಲ್ಲ ಅಂತ ಹೇಳಿ ಇನ್ನೇನು ಮಾಡೋದು, ಇದನ್ನು ತಿನ್ಕೊಬಿಡೋಣ ಅಂತ ಹೇಳಿ. ಸೊ ನಿನ್ನೆ 3 ಖಾಲಿ ಮಾಡಿದ್ವಿ. ಸೊ ಇವಾಗ ಒಂದು ಖಾಲಿ ಮಾಡೋಣ ಅಂತ ಹೇಳಿ ಹನಿ ಕೇಕ್ ತಿಂತಾ ಇದ್ದೀವಿ. ಸಾಕು ನೋಡಿದ್ದು ಬಿಡು, ತಿನ್ನು. ಅಯ್ಯೋ ಇಲ್ಲೋಡು, ನನ್ನ ಗ್ಯಾಲರಿಲಿ ಎಷ್ಟು ವೀಡಿಯೋಸು ಫೋಟೋಸ್ ಇದೆ ನೋಡು ಚಿನ್ನ. ಇದು ಹಳೆ ಫೋನ್, ಓಕೆನಾ. OnePlus ಇದು ನಂದು, OnePlus ನಾಡು. ಎಷ್ಟು ನೋಡೋದಕ್ಕೆ ಅಂತ ಕೊಟ್ಟಿರೋದು. ಸೊ ಎಷ್ಟು ಇಲ್ಲಿ ನಾನು ಮದುವೆ ಆದಮೇಲೆ ಬೀಗ್ರೂಟ ಮಾಡಿಸಿದ್ವಲ್ಲ, ಅವತ್ತೊಂದು ಫೋಟೋ ಇದು, ಬೀಗ್ರೂಟದ ಫೋಟೋ. ಹೆಂಗೆ ಹೆಂಗೆ ನಮ್ಮ ಹೀರೋ ನೋಡಿ, ಮಹಿ ಎಷ್ಟು ಕ್ಯೂಟಾಗಿದ್ರು. ಇವಾಗ ಸ್ವಲ್ಪ ಪಾಪ ವೆಯ್ಟ್ ಗೇನ್ ಆಗಿಬಿಟ್ಟು ಹಂಗಿದ್ದಾರೆ ಅಷ್ಟೇ. ಆ್ಯಂಡ್ ನಾನು ಮದುವೆ ಹೆಣ್ಣು ಕಳೆನೇ ಹಂಗೆಲ್ಲ
ಚೆನ್ನಾಗಿ ಕಾಣಿಸ್ತಿದ್ದೀನ ಹೇಳಿ. ನಂದು ಬೀಗ್ರೂಟದ್ದು ಈ ಸ್ಯಾರಿ ಬಂದು ರೇಷ್ಮೆ ಸೀರೆ. ಇದನ್ನು ಮಹಿ ನನಗೆ ಮದುವೆ ಟೈಮಲ್ಲಿ ಕೊಡ್ತಿದ್ದು. ಕಡೆ ಅಂದರೆ ಗಂಡನ ಮನೆ ಕಡೆಯಿಂದ ಕೊಡ್ತಾರಲ್ಲ ಸೀರೆ, ಆ ಸೀರೆ ಇದು ರೇಷ್ಮೆ ಸೀರೆ. ಇದನ್ನು ನಾನು ಬೀಗ್ರೂಟಕ್ಕೆ ಬಿಟ್ಟರು ಇನ್ಯಾವತ್ತೂ ನಾನು ವೇರ್ ಮಾಡೇ ಇಲ್ಲ. ಸೊ ಕಂಕಣದ ಬಳೆ, ಮದುವೆ ಹೆಣ್ಣು ಕಳೆನೇ ಹಂಗೆಲ್ಲ ಎಲ್ಲ ಮೆಮೊರೀಸ್. ನಾನು ಎಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಗೊತ್ತಾ? ನಿಮಗೆ ಗೊತ್ತು ನಾನು ಎಷ್ಟೆಲ್ಲ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ. ಆ್ಯಂಡ್ ಇದು ಬೀಗ್ರೂಟದ್ದು ಫೋಟೋಸು. ಇನ್ನೂ ತಾಳಿ ಇನ್ನೂ ಪೋಣಿಸಿರಲಿಲ್ಲ. ಸೊ ಅರ್ಶಿನದ ದಾಡ ಇರುತ್ತಲ್ಲ, ಅದರಲ್ಲಿ ಕಟ್ಟಿರ್ತಾರಲ್ಲ ಆ ತಾಳಿನೇ. ಬೀಗ್ರೂಟ ಎಲ್ಲ ಆದಮೇಲೆ ನಾವು ತಾಳಿನ ಪೋಣಿಸೋದು. ತಾಳಿ ಶಾಸ್ತ್ರ ಅಂತ ಮಾಡ್ತಾರಲ್ಲ ಅವಾಗ ಮಾಡೋದು. ಸೊ ಇದು ನಾನು ಮಹಿ ಇಬ್ಬರು ಬ್ಲೂ ಚೆನ್ನಾಗಿದೆಯಾ ಚಿನ್ನು? ಚೆನ್ನಾಗಿದೆಯಾ? ಸೊ ನೀವೇ ಹೇಳಿ, ಚೆನ್ನಾಗಿ ಕಾಣಿಸ್ತಿದ್ದೀವ ನಾವು ಇಬ್ಬರು ಕಪಲ್ಸ್ ಅಂತ? ಹೌದು. ಎಷ್ಟು ಫೋಟೋಸ್ ಇದೆ, ಎಷ್ಟು ಇಲ್ಲಿ ನಮ್ಮಪ್ಪ ನಮ್ಮಮ್ಮ. ನಾವು ಫಸ್ಟು ಏನಂತಾರೆ, ಕಿಶನ್ ಬ್ರೋ ಅಲ್ಲ, ಕಿಶನ್ ಮಾಮ ನಿಂಗೆ. ಸೊ ನಾವು ಬೀಗ್ರೂಟ ಮಾಡಿಸೋದಕ್ಕಿಂತ ಮುಂಚೆ ಫಸ್ಟು ದೇವರಿಗೆ ಕೆಂಗಲ್ಗೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು, ಸೊ ಕೆಂಗಲಲ್ಲೇ ನಾವು ಬೀಗ್ರೂಟ ಇಟ್ಕೊಂಡಿದ್ದು ಒಂದು ಹಾಲಲ್ಲಿ. ಸೊ ಪೂರ್ತಿ ಸಾರಿ ಈ ರೀತಿ ಕಾಣಿಸುತ್ತೆ, ನೋಡ್ತಿರ್ಬೋದು ನೀವು. ನಾನು ಮಹಿ, ನಮ್ಮಪ್ಪ ನಮ್ಮಮ್ಮ. ಎಷ್ಟು ಫೋಟೋಸ್ ಇದೆ ಗೊತ್ತಾ ಈ ಒಂದು ಫೋನಲ್ಲಿ. ಹಬ್ಬ ಮಹಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಬೀಗ್ರೂಟಕ್ಕೆ. ಸೊ ಮಹಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸ್ಯಾರಿ ಹಿಡ್ಕೊಳ್ತಿರುತ್ತೆ. ಇದೆಲ್ಲ ಕ್ಯಾಂಡಿಡ್ ಪಿಕ್ಸು. ಬೇಕು ಅಂತ ಏನು ಫೋಟೋ ತಗೊಂಡಿರಲಿಲ್ಲ, ಕ್ಯಾಂಡಿಡ್ ಪಿಕ್ಸು. ನಾವು ಇಲ್ಲೇ ಟೈಮ್ ತೋರಿಸ್ತಿದ್ದೆ ನೋಡಿ, ಡೇ ಟು ಟೈಮು. ಬೀಗ್ರೂಟ ನಾವು ಇಟ್ಕೊಂಡಿದ್ದು ಏಪ್ರಿಲ್ 22 2023. ಇದು ಮೈ ಫೋನಿಂದ ನನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಫೋಟೋಸ್ನ. ಹೆಂಗೆ ಚಿನ್ನು ಜೋಡಿ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಫ್ರೆಂಡ್ಸ್? ನೋಡಿ ಜೋಡಿ ಚೆಂದ ಇದೆ, ಇಷ್ಟು ಚೆಂದ ಇದೆ. ನಮಗೆ ನಾವೇ ಹೋಗ್ಲಿಕ್ಕೋಬೇಕು ಅಲ್ವಾ? ನಮ್ಮ ಜೋಡಿ ಚೆನ್ನಾಗಿದೆ ಅಂತ ನಾವೇ ಹೇಳಬೇಕು. ಫಸ್ಟು ನಾವು ಇಷ್ಟಪಡಬೇಕು, ಅದಾದಮೇಲೆ. ಸೊ ನೋಡಿ ಎಷ್ಟು ಇರಮ್ಮ ವೀಡಿಯೋಸ್ ಆಮೇಲೆ ಹಾಕೋಣ, ಕ್ಲೈಮ್ ಬರುತ್ತೆ. ಇದು ನಂದು ಮೆಹಂದಿ ಶಾಸ್ತ್ರದ್ದು. ಮೆಹಂದಿ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ನೋಡಿ, ಬ್ರೈಟ್ ಮೆಹಂದಿ. ನಾನು ಇದನ್ನೆಲ್ಲ ಹಳೆ ವೀಡಿಯೋದಲ್ಲಿ, ಅಂದರೆ ಹಳೇದು ಒಂದು ಯೂಟ್ಯೂಬ್ ಚಾನಲ್ ಇತ್ತಲ್ಲ ಅದರಲ್ಲಿ ಪೋಸ್ಟ್ ಮಾಡಿದ್ದೆ. ಬಟ್ ಆದರೆ ಅದರಲ್ಲಿ ವೀಡಿಯೋಸ್ ಯಾವುದೂ ಇಲ್ಲ. ಈಗ ನಾವು ಶಾಪಿಂಗ್ಗೆ ಅಂತ ತುಂಬ ಓಡಾಡ್ಬಿಟ್ಟಿದ್ದೀವಿ ನನ್ನ ಮದುವೆಲಿ. ಇದು ನನ್ನ ಎಂಗೇಜ್ಮೆಂಟ್ ಫೋಟೋಸು. ನನ್ನ ಎಂಗೇಜ್ಮೆಂಟ್ ಫೋಟೋ ಚಿನ್ನು ಇದು. ಹಿಂಗೆ ಅಕ್ಕ ಬಾಸ್, ಹಂಗೆ ಅಕ್ಕ ಬಾಸ್. ನಾನಂತೂ ಫುಲ್ ಖುಷಿಯಾಗ, ನನ್ನ ಮುಖ ನೋಡ್ತಿರ್ಬೋದು ನೀವು ಎಷ್ಟು ಖುಷಿಯಿಂದ ಇದ್ದೀನಿ ನಾನು ಅಂತ. ನಿಮಗೆ ಆಲ್ಬಮ್ ಫೋಟೋಸ್ ವೀಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಹೇಳಿ, ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನಾನು. ಇದೆಲ್ಲ ಕ್ಯಾಂಡಿಡ್ ಪಿಕ್ಸ್, ಇದೆಲ್ಲ ಕ್ಯಾಂಡಿಡ್ ಪಿಕ್ಸು. ನನಗೆ ಅಲ್ಲಿ ನಗಿಸ್ತಾ ಇದ್ರು. ಸೊ ಆವಾಗ ಈ ಒಂದು ಫೋಟೋ ಬಂದಿರೋದು. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ನಡ್ಕೊಂಡು ಬರ್ಬೇಕಾದ್ರೆ ನಗಿಸ್ತಾ ಇದ್ರು. ಸೊ ಅಲ್ಲಿ ನಗ್ತಾನೆ ಬರ್ತಾಯಿದ್ದೀನಿ ನಾನು, ಫುಲ್ಲು ಶೈ ಬ್ಲಷ್. ಅದು ತೋಟದಲ್ಲಿ ಮನೆ ಇತ್ತಲ್ಲ ಅದರ ಮುಂದೆ ಅದು. ಎಷ್ಟು ಫೋಟೋಸ್ ಇದೆ ಅಬ್ಬಾ. ಅಲ್ಲಿ ಚಾಕಲೆಲ್ಲ ಇತ್ತು ತಾನೇ ಮಮ್ಮಿ. ಅಮ್ಮ ಶಾಸ್ತ್ರ ಮಾಡ್ತಾ ಇರ್ತಾರಲ್ಲ, ಇದು ಮಹಿಗೆ ಶಾಸ್ತ್ರ ಮಾಡ್ತಾ ಇರೋದು. ಇದು ನಮಗೆ ಶಾಸ್ತ್ರ ಮಾಡ್ತಾ ಇರೋದು. ನೋಡಿ ಚೆನ್ನಾಗಿದ್ದೀನ ನಾನು? ಹೆಣ್ಣು ಚೆನ್ನಾಗಿದೆಯಾ? ಹೆಣ್ಣು
ಮೈ ಅವಾಗ ಹಿಂಗಿದ್ರು ಫುಲ್ ಸಣ್ಣಕ್ಕೆ ಫುಲ್ ಜಿಮ್ ಬಾಡಿ. ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾರೆ. ನಾನೇ ಜಿಮ್ ಕಳಿಸ್ತಾ ಇರಲಿಲ್ಲ ಆ್ಯಂಡ್ ಇವಾಗ ರೀಸೆಂಟಾಗಿ ಹೋಗ್ತಾ ಇದ್ದಾರೆ ಜಿಮ್ಗೆ. ನನ್ನ ಗಂಡ ಯಾವಾಗಲೂ ಹೆಂಗೆ ಇದ್ದರೂ ನನಗೆ ಹೀರೋನೇ. ಏನಂತೀರಾ ಫ್ರೆಂಡ್ಸ್? ಇದಂತೂ ಸ್ಮೋಕಿ ಎಫೆಕ್ಟಲ್ಲಿ ಫೋಟೋ ತೆಗ್ದಿರೋದು ಕ್ಯಾಂಡಿಡ್ ಪಿಕ್ಕು ಸಕ್ಕದಾಗಿ ಬಂದಿದೆ. ನಾನೇನೋ ನೋಡ್ತಾ ಇದ್ದೀನಿ, ಮಹಿ ನನ್ನ ಹಿಂದೆ ನಿಂತಿದ್ದಾರೆ. ಕ್ಯಾಂಡಿಡ್ ಫೋಟೋಸು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆಂದ ಇದೆ. ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಫೋಟೋಸ್ ಅಲ್ವಾ. ಫಸ್ಟ್ಗೆ ನಾನು ಈ ಸ್ಯಾರಿ ಹಾಕ್ಕೊಂಡು ಕೂತಿದ್ದೆ, ಚಾರ್ಜ್ ಇಲ್ಲ, ಈ ಸ್ಯಾರಿ ಹಾಕ್ಕೊಂಡು ಕೂತಿದ್ದೆ. ಅದಾದಮೇಲೆ ಈ ಒಂದು ಸ್ಯಾರಿ ವೇರ್ ಮಾಡಿದ್ದು, ಈ ಸ್ಯಾರಿ ಹಾಕ್ಕೊಂಡಿದ್ದು ಅದಾದಮೇಲೆ. ಎಷ್ಟೊಂದು ಫೋಟೋಸ್ ಇದೆ. ಆ್ಯಂಡ್ ಇದು ನನ್ನ ರಿಸೆಪ್ಷನ್ಗೆ ಅಂತ ತಗೊಂಡಿದ್ದು ಡ್ರೆಸ್ಸು. ಸೊ ಸ್ಟಿಚ್ಚೆಲ್ಲ ಮಾಡಿಸಿದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ವೇರ್ ಮಾಡಿದ್ದೆ. ಸಕ್ಕದಾಗಿದೆ ನೋಡಿ. ನನ್ನ ರಿಸೆಪ್ಷನ್ ಡ್ರೆಸ್ ಇದು. ರಿಸೆಪ್ಷನ್ಗೆ ಅಂತ ಹಾಕಿದ್ದು ಲೆಹಂಗಾ ಇದು. ನಾನು ಅವಾಗ ಎಷ್ಟು ಸ್ಲಿಮ್ ಇದೆ ನೀವು ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೆ ಬಾಣ್ತಿ ಟೈಮಲ್ಲಿ. ಆ್ಯಂಡ್ ಇವಾಗ ಸ್ವಲ್ಪ ಮಹಿ ವಿಡಿಯೋ ಮಾಡ್ಕೊಡ್ತಾ ಇರೋದು ಇದು. ಎಷ್ಟು ಚೆಂದ ಇದೆ ಇದು ಲೆಹಂಗಾ. ಫುಲ್ ಝೂಮಲ್ಲಿ ನನ್ನ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇಷ್ಟೇ ಸಣ್ಣ ಇದ್ದಿದ್ದು. ಆ್ಯಂಡ್ ನೋಡಿ, ನಾನು ಶಾಪ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಇದನ್ನು ತಗೊಂಡಿದ್ದು ಇದು 15,000. ಯಾರೋ ಹೇಳ್ತಿದ್ರು ಚೆನ್ನಾಗಿ ಕಾಣಿಸಲ್ಲ ಅಂತ. ತಿರುಗಿ ಹಿಂದಿ ತಿರುಗಮ್ಮ. ನೋಡು, ತುಂಬ ಡಿಪ್ ಇದೆಯಾ? ಓಕೆ ಓಕೆ. ಹೆಂಗೆ ನನ್ನ ಗಂಡನೇ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ನನಗೆ. ಆಗ ಇಲ್ಲಿ ತುಂಬ ಇನಿಷಿಯೇಟ್ ತಗೊಂಡಿದ್ದಾರೆ ನನಗೆ. ನಾನು ಯಾವುದೇ ಒಂದು ಏನೇ ಬೇಕು ಅಂತ ಹೇಳಿದ್ರು ಮಹಿ ತುಂಬ ಇನಿಷಿಯೇಟ್ ತಗೊಂಡು ನನಗೆ ಎಲ್ಲನೂ ಕೊಡಿಸಿದ್ದಾರೆ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಹುಡುಗಿ, ಬ್ರೈಡ್ ನೋಡಿ ಆಗ. ಎಂಥ ಬ್ರೈಡ್ ನಾನು. ಮದುವೆ ಆಗಿ 2 ವರ್ಷನೇ ಆಗೋಯ್ತು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿರೋದು. ಇದನ್ನು ಮಹಿನೇ ನನಗೆ ಕೊಡಿಸಿದ್ದು. ಆ್ಯಂಡ್ ಅವರೇ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಇದನ್ನು ಬೆಂಗಳೂರಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಸಾಕು ಅಷ್ಟೇ. ಎಂಥ ಮೆಮೊರೀಸ್ ನೋಡಿ. ಮಹಿ ತುಂಬ ಇಷ್ಟಪಟ್ಟು ಈ ಸ್ಯಾರಿನ ಕೊಡಿಸಿದ್ರು. ಬಟ್ ಆದರೆ ನಾನು ವೇರೇ ಮಾಡಿಲ್ಲ ಇನ್ನೂ. ಸೀರೆನ ಹಾಗೆ ಎತ್ತಿಟ್ಟಿದ್ದೀನಿ, ಸ್ಟಿಚ್ ಮಾಡಿಸ್ಬಿಟ್ಟು ವೇರ್ ಮಾಡಬೇಕು. ಇದು ವ್ಯಾಲೆಂಟೈನ್ಸ್ ಡೇಲಿ ತಗೊಂಡಿರೋ ಫೋಟೋ. ನಾನು ಮಹಿ ಹೊರಗಡೆ ಡಿನ್ನರ್ಗೆ ಹೋಗಿದ್ವಿ ವ್ಯಾಲೆಂಟೈನ್ಸ್ ಡೇಗೆ. ಸೊ ಆಗ ತೆಗ್ದಿರೋ ಫೋಟೋ ಇದು. ನಾನು ಮಹಿಗೆ ಪ್ರಪೋಸ್ ಮಾಡಿದ್ಮೇಲೆ ಏನಂತಾರೆ ಪಬ್ಲಿಕ್ ಮಾಡಿದ್ದು. ನಾನು ಈ ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಈ ಹುಡುಗನ ಮದುವೆ ಆಗ್ತಾ ಇದ್ದೀನಿ ಅಂತ ಎಲ್ಲರಿಗೂ ಹೇಳಿದ್ನಲ್ಲ, ಆವಾಗ ಈ ವಿಡಿಯೋ ಮಾಡ್ಕೊಂಡಿದ್ದು. ಆ್ಯಂಡ್ ಮಹಿಗೆ ಕೇಕ್ ಕಟ್ ಮಾಡಿಸಿ ಆ್ಯಂಡ್ ಅವ್ರಿಗೆ ಬಟ್ಟೆ ಎಲ್ಲ ಗಿಫ್ಟ್ ಮಾಡಿದ್ದೆ. ಆ್ಯಂಡ್ ಹೊರಗಡೆ ಹೋಗಿದ್ವಿ ನಾವು, ಚೆನ್ನಾಯಿತು. ಎಷ್ಟು ಫೋಟೋಸ್ ಇದೆ ಗೊತ್ತಾ ನಂದು ಮಹಿದು. ಹೇಳಿದ್ನಲ್ಲ, ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದು ನಾನು ಜಾನ್ವರಿಲಿ ನಾವಿಬ್ಬರು ಮದುವೆ ಆಗ್ತಾಯಿದ್ದೀವಿ ಅಂತ. ಹೆಂಗೆ ಮಹಿ ಅವಾಗ ಹೀರೋ ಇದ್ದಂಗಿದ್ರು. ಸೊ ಇವಾಗ ಮತ್ತೆ ನಾನು ಅದೇ ಥರನೇ ಮಾಡಬೇಕು ಅವ್ರನ್ನ. ಈಗ ಹೆಂಗಿದ್ದಾರೆ ಈ ರೀತಿ ಮಾಡಬೇಕು ಅವ್ರನ್ನ ಅಂದ್ಕೊಂಡಿದ್ದೀನಿ. ಆಗ್ತಾರೆ, ಸ್ಲಿಮ್ ಆಗ್ತಾರೆ. ಇದು ಲಶ್ವಿಕ್ ನಮ್ಮ ಅಕ್ಕನ ಮಗ ಇದ್ದಾನಲ್ವಾ, ಸೊ ಅವ್ನ ಬರ್ಡೇ ಟೈಮಲ್ಲಿ ತೆಗ್ದಿರೋ ಫೋಟೋಸ್ ಇದು. ಲಿಶಾನ್ ಥರನೇ ಕಾಣಿಸ್ತಿಲ್ವ ಇವನು? ನಮ್ಮ ಲಿಶು ಥರನೇ ಕಾಣಿಸ್ತಾ ಇದ್ದಾನೆ ಲಶ್ವಿಕ್ ಥರ ನಮ್ಮ ಲಿಶಾನ್ ಕಾಣಿಸ್ತಾ ಇದ್ದಾನೆ. ಸೊ ಅವಾಗ ಮಹಿ ಬರ್ಡೇಗೆ ಪಪ್ಪ ಅವರೇ ಡೆಕೋರೇಷನ್ ಎಲ್ಲ ಮಾಡಿ. ನನಗೆ ಈ ಫೋಟೋಸ್ ತುಂಬ ಇಷ್ಟ ಇದೆ, ತೋರಿಸ್ತೀನಿ. ಎಲ್ಲಿ ಅದು ಫೋಟೋಸು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ.
ಸಿಕ್ಕಿದ್ರೆ ತೋರಿಸ್ತೀನಿ. ಹಾಂ, ಈ ಫೋಟೋ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಚಂದ ಬಂದಿದೆ ಫೋಟೋ ನೋಡಿ. ಆ್ಯಂಡ್ ಈ ಫೋಟೋನೂ ಅಷ್ಟೇ, ಕಿಸ್ ಮಾಡ್ತಾಯಿದ್ದೀನಿ ನಾನು. ಇದು ನಾವೆಲ್ಲ ಟ್ರಿಪ್ಗೆ ಹೋಗಿದ್ವಿ, ಆವಾಗ ತೆಗ್ದಿದ್ದು ಫೋಟೋ. ಬಟ್ ಎಲ್ಲೂ ಅಪ್ಲೋಡೇ ಮಾಡಿಲ್ಲ ನಾನು ಫೋಟೋಸ್ನ. ಹೈದ್ರಾಬಾದ್ ಟ್ರಿಪ್ಗೆ ಹೋಗಿದ್ವಲ್ಲ, ಸೊ ಅವಾಗ ತೆಗ್ದಿರೋದು. ನಾನು ಮುನ್ಸ್ಕೊಂಡು ಕೂತಿದ್ದೆ ಅಂತ ಹೇಳಿ ಮಹಿ ಫೋಟೋ ತೆಗಿತಾಯಿದ್ರು. ಆ್ಯಂಡ್ ನಾನು ಮಹಿ ಫೋಟೋ ಇದೆ. ಆ ಲೈಫೇ ಒಂಥರ ಚೆಂದ ಗೊತ್ತಾ, ಲವ್ ಮಾಡಬೇಕಾದ್ರೆ. ಇದಂತೂ ನೋಡಿ ಎಷ್ಟು ಕ್ಯೂಟ್ ಇದೆಯಲ್ಲ, ನನಗೆಲ್ಲ ನೆನಪಾಗ್ತಾ ಇದೆ. ನನಗೆ ಅವಾಗ ಮಹಿನೇ ವಿಡಿಯೋಗ್ರಾಫರು, ಫೋಟೋಗ್ರಾಫರು ಎಲ್ಲ ಮಹಿನೇ ಆಗ. ಇದೆಲ್ಲ ನಾನು ವೀಡಿಯೋಸ್ ಯಾವುದು ಶೇರ್ ಮಾಡಿಲ್ಲ, ಸದ್ಯದಲ್ಲೇ ಶೇರ್ ಮಾಡ್ತೀನಿ, ಓಕೆನಾ? ನಮ್ಮ ಲಶ್ವಿಕ್. ಇನ್ನೊಂದು ಫೋಟೋ ತೋರಿಸ್ತೀನಿ ರೀ. ನಾನು ಟೀ ಮಾಡ್ತಾಯಿದ್ದೀನಿ ನೋಡಿ, ಚಾಯ್ ಟೀ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಹೈದ್ರಾಬಾದ್ ಟ್ರಿಪ್ಪಲ್ಲಿ ಹೋಗಿದಾಗ ಅದೆಲ್ಲ ಮೆಮೊರೀಸು. ತುಂಬ ಇದ್ದಾವೆ ಫೋಟೋಸ್, ಯಾವುದು ಅಂತ ತೋರಿಸ್ಲಿ ನಿಮಗೆ, ಅಷ್ಟು ಇದೆ. ನಾನು ಮಹಿ ಇದು ಯಾವುದಿದ್ದು ಯಾವುದು ಹೇಳೋದಕ್ಕೆ ಬರ್ತಾ ಇಲ್ಲ. ರಾಮೋಜಿ ಫಿಲ್ಮ್ ಸಿಟಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ವಿ ಹೈದ್ರಾಬಾದಲ್ಲಿ, ಅಲ್ಲಿ ತೊಗೊಂಡಿರೋ ಫೋಟೋ ಇದು. ನಾನು ಅವಾಗ ಫುಲ್ ಸ್ಲಿಮ್ ಇದೆ ಬಿಡಿ, ಚೆಂದ ಕಾಣಿಸ್ತಾ ಇದ್ದೀನಿ. ಯಾರು ಬಂದರು? ತಾತ ಬಂತು, ತಾತ. ಎಲ್ಲ ಚಿನ್ನು ಬಂದಿದ್ಲಲ್ಲ ಅಂತೇಳಿ ತಂದಿದ್ದು. ತುಂಬ ಇದೆ ಫೋಟೋಸ್. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಧರ್ಮಸ್ಥಳಕ್ಕೆ ಹಾಕೊಂಡಿರೋ ಸೀರೆ ಇದು. ಹೋಗೋಣ? ಇಲ್ಲಿ ಲಶ್ವಿಕ್ ಹೆಂಗವನೆ. ಹಾಂ ಸರಿ ಆಯಿತು. ನೋಡಿದ್ರಿ ಅಲ್ಲ ಎಷ್ಟು ಒಂದಿದೆ ಫೋಟೋಸ್, ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ಗೊತ್ತಾ. ಎಲ್ಲ ಮೆಮೊರೀಸ್ ಹೇಳೋದಕ್ಕಾಗಲ್ಲ, ಅಷ್ಟು ಇದೆ. ಅವ್ರ ಆಫೀಸ್ ಕೆಲಸ ಏನೋ ಇದೆ ಅಪ್ಪಂದು, ಸೊ ಅಲ್ಲಿಗೆ ಹೋಗಿದ್ದಾರೆ. ಅವ್ರ ಬರೋಷ್ಟರಲ್ಲಿ ಇಶಾಂತ್ ಕೂಡ ಎದ್ದಿರ್ತಾನೆ. ಏನಮ್ಮ ಅದು ಕುಡೀಲಿ? ಟಿಶ್ಯೂ ಪೇಪರ್. ಅಕ್ಕ ನೋಡಿ ಯಾವ ಥರ ಮಾಡೋಳೆ. ಈಚೆ ಬಿಸಾಕು. ಲವ್ ಯು. ನನ್ನ ಮಗ ಲವ್ ಯು ಮಾಡ್ತಾನೆ ನಿಂಗೆ. ನಮ್ಮ ಅಪ್ಪ ಬಂದು ವೆಯ್ಟ್ ಮಾಡ್ತಾವ್ರಲ್ಲಿ ಗಾಡೀಲಿ. ಏ ತಾತ. ಹ್ಞೂ ಮಲಗಿದ್ದ, ಎದ್ದ ಆಮೇಲೆ ನೀನು ಹೋದ್ಮೇಲೆ. ಹೋಗೋಣ ಊರಿಗೆ? ಕೈ ಮುಗಿಯೋದು ನೋಡು ಅವನು. ಬಾಯ್ ಮಾಡು, ಬಾಯ್ ಬಾಯ್. ತಾವನೇ ಸುತ್ತಮುತ್ತ. ನಿಶಾನ್, ಲಿಶು ನೀನು ಆಡ್ತೀಯಾ? ಶೋಕೇಸ್ ಐಟಮ್ಸ್ನ ಇಟ್ಟಿದ್ದಾರಲ್ಲ, ನನ್ನ ಮಗನಿಗೆ ಕಣ್ಣು ಅಲ್ಲೋಗ್ತಾ ಇದೆ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಗೈಸ್, ನಮ್ಮ ಐಶು ಮಮ್ಮಿ ರೆಡಿ ಆಯ್ತೈತೆ. ಇನ್ನು ಟೀ ಮಾಡಬೇಕು, ಟೀ ಕುಡ್ಕೊಂಡು ಹೋಗ್ಬೇಕು. ನಮ್ಮ ಅಜ್ಜಿ ಬೆಳಗ್ತೈತೆ.
ಹೌದಾ? ಹೌದು. ನೋಡಿ ಮಿನಿ ಬ್ಲಾಗರ್ ಆಗ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದಾಳೆ ನಮ್ಮ ಇವನು ನಿಶಾಂತ್. ಇದು ಐಶು ಮಮ್ಮಿ. ತೆಂಬಿಟ್ಟು ಮಾಡೋದಕ್ಕೆ ಅಕ್ಕಿ ಮತ್ತು ಇದು ಕಡಲೆನ ಫುಲ್ ರೋಸ್ಟ್ ಮಾಡಿದ್ದಾರೆ ನಮ್ಮಮ್ಮ. 2 ಸೇರು ಅಕ್ಕಿ ಹಾಕ್ಕೊಂಡಿದ್ದಾರೆ. ಡಿಕಾಕ್ಷನ್ ಕಾಯಿಸ್ತಾ ಇದ್ದೀನಿ, ಟೀ ಮಾಡೋಣ ಅಂತ. ಟೀ ಮಾಡ್ತಾ ಇದ್ದೀನಿ. ಟೀ ಹೆಂಗೆ ಕುದಿಯುತ್ತೆ ಅಂತ ನೋಡ್ತಾ ಇದ್ದೀಯಾ? ಹೇಗೆ ಕುದಿಯುತ್ತೆ ಟೀ ಅಂತ ಕಿಸಿ ಕೊಡು, ಕಿಸಿ. ಹಂಗೆ ಮುತ್ಕೊಳ್ಳೋದು. ಅಜ್ಜಿ ಕೊಡು. ಅಯ್ಯೋ, ಅಜ್ಜಿಗೆ ಮುತ್ಕೊಡು. ಪಪ್ಪಿ ಕೊಡು ಅಜ್ಜಿಗೆ, ಕೊಡು. ಅವ್ನು ಕೊಡ್ಸ್ಕೊತವ್ನ ಅಲ್ಲಿ ನೋಡ್ಕೊಂಡು. ಕೊಡ್ತಾ ಅಲ್ಲಿ, ಕೊಡ್ತಾ ಅದ್ರಲ್ಲಿ ಅಂಬ ಐತಂತೆ. ಅಂಬ ಐತೆ ಇಲ್ಲಿ. ಅಂಬನದ ಹಾಂ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಈ ಒಂದು ದೇವಸ್ಥಾನದಲ್ಲೇ ಕೊಂಡ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಕೊಂಡ ಮಾಡೋದಕ್ಕೆಲ್ಲ ಏನು ಹೇಳ್ತಾರೆ ಅದ್ರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಾದಮೇಲೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಈ ಸೊಪ್ಪಿನ ಥರ ಏನು ಹಾಕಿದ್ರು ಅಲ್ಲೂ ಕೂಡ ಪೂಜೆ ಇಟ್ಕೊಂಡಿದ್ರು. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಸ್ವಲ್ಪ ಜನ ಜಾಸ್ತಿ ಇದ್ದರು ಅಂತ ಹೇಳಿ. ಆ್ಯಂಡ್ ಲಿಶಾಂತ್ ದೇವ್ರಿಗೆ ಕೈ ಮುಕ್ಕೊಂಡು ನಮ್ಮಪ್ಪ ಎತ್ಕೊಂಡಿದ್ರು ಲಿಶಾಂತ್ನ. ಇನ್ನೇನು ಊಟ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾರೆ ಊಟ ಮಾಡೋದಕ್ಕೆ. ಆ್ಯಂಡ್ ತುಂಬ ಲೇಟ್ ಆಗೋಯಿತು, ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡೆ ಮಧ್ಯಾಹ್ನದಷ್ಟರಲ್ಲಿ ರಿಟರ್ನ್ ಬಂದುಬಿಡೋಣ ಮನೆಗೆ ಅಂತ. ಬಟ್ ಆದರೆ ಈವ್ನಿಂಗೇ ಆಗೋಯಿತು. ನಾವು ಊಟಕ್ಕೆ ಅಂತ ಕೂತ್ಕೊಂಡಾಗ 6:30 ಆಗಿತ್ತು. ಸೊ ಮಳೆ ಬರೋ ಥರನೂ ಇತ್ತು ಅಂತ ಹೇಳಿ ನಾವೇನು ಮಾಡ್ಕೊಂಡ್ವಿ, ಬೇಗ ಬೇಗ ಫಸ್ಟ್ ಪಂತಿಲೇ ಊಟಕ್ಕೆ ಕೂತ್ಕೊಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನ್ ವೆಜ್ ಮಾಡ್ತಾ ಇರೋದು. ಸೊ ನಮ್ಮ ಕಡೆ ಎಲ್ಲ ಈಗೇನಾದರೂ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ನಾನ್ ವೆಜ್ ಊಟದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾನ್ ವೆಜ್ ಊಟ ಮಾಡ್ತಾಯಿದ್ವಿ. ಊಟದ ವಿಚಾರ ಹೇಳೋದಕ್ಕೆ ಅಂತ ಬರೋದಾದರೆ ಊಟ ಅಂದರೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಆ್ಯಂಡ್ ಏನಂತಾರೆ ಊರಿನ ಜನದ ಜೊತೆ ನಾವು ಊಟ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನು ಮನೆಗೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 20,000 ಜನ ಸಬ್ಸ್ಕ್ರೈಬ್ ಆದರೆ ಆದಷ್ಟು ಬೇಗ ನಾನು ಲೈವಿಗೆ ಬರ್ತೀನಿ, ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ಡೈಲಿ ವ್ಲಾಗ್ ಶೇರ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್.